Third question, y equal to a into e raised to 3x plus b into e raised to minus 2x. b into e raised to minus 2x. Here a and b are the two arbitrary constants. So we need to calculate here second order derivative. Differentiate with respect to x, dy by dx is equal to, this derivative is a is a constant term, e raised to 3x, e raised to x derivative is e raised to x, and a 3x derivative is a 3. So 3a e raised to 3x plus b, e raised to minus 2x derivative is a minus 2 e raised to minus 2x. Take this one equation number 1. Otherwise, you take this one equation number 1. This one is a 2. Again, differentiate this term with respect to x. So dy by dx derivative is d square y by dx square, which is equal to e raised to 3x derivative is a 3 into e raised to 3x. So 3 into 3, that is a 9a e raised to 3x minus into minus plus 4b e raised to 2x. Because d by dx of e raised to 3x is 3 e raised to 3x, and d by dx of e raised to minus 2x derivative is minus 2 e raised to minus 2x. Okay, na? So by using those two replace here, then we will get second order derivative. Take this one equation number 3. Equation number 3. For the simplification, however, we want to remove this a and b. a ಮತ್ತು b ಅನ್ನು ರಿಮೂವ್ ಮಾಡಬೇಕು. ಏನಾದರೂ ಸಿಂಪ್ಲಿಫಿಕೇಶನ್ ಮಾಡಿ. ಹೇಗೆ ಸಿಂಪ್ಲಿಫೈ ಮಾಡಬಹುದು ಅಂತಂದ್ರೆ, ಇಲ್ಲಿ ಒಂದು ಪಾಸಿಬಿಲಿಟೀಸ್ ಅದ. ಏನು? ಇಕ್ವೇಶನ್ 1 ಮತ್ತು 2 ಅನ್ನ ತಗೊಳ್ಳೋಣ, ಎರಡನ್ನು ಆಡ್ ಅಂಡ್ ಸಬ್ಸ್ಟ್ರಾಕ್ಟ್ ಮಾಡಿದ್ವಿ ಅಂತಂದ್ರೆ ನಮಗೆ ಒಂದು ಟರ್ಮ್ ಕ್ಯಾನ್ಸಲ್ ಆಗಿ ಹೋಗೋದ, ಇನ್ನೊಂದು ಟರ್ಮ್ ಉಳಿತದ. ಬಟ್ ಉಳಿಬೇಕಾದ್ರೆ ಇಲ್ಲಿ ಬಿ ಇ raised to minus 2x ಅದ, ಬಿ ಇ raised to minus 2x ಅದ, ಇಲ್ಲಿ 2 ಐತಿ, ಬಟ್ ಇಲ್ಲಿ 2 ಇಲ್ಲ. ಇಲ್ಲಿ 3 ಅದ, ಇಲ್ಲಿ 3 ಇಲ್ಲ. ಅದಕ್ಕೆ ನಾನು ಇಲ್ಲಿ ಒಂದು ಸಿಂಪ್ಲಿಫಿಕೇಶನ್ ಏನ್ ಮಾಡ್ತೀನಿ ಅಂತಂದ್ರೆ, ಮಲ್ಟಿಪ್ಲೈ equation 1 with 2. equation 1 ಗೆ 2 ಅನ್ನ ಮಲ್ಟಿಪ್ಲೈ ಮಾಡ್ತೀನಿ. ಏನಾಗುತ್ತಾ ಅಬ್ಸರ್ವ್ ಮಾಡಿ, 2y is equal to 2a e raised to 3x plus 2b e raised to minus 2x. ಈ ಹೋಲ್ ಇಕ್ವೇಶನ್ ಗೆ 2 ಅನ್ನ ಮಲ್ಟಿಪ್ಲೈ ಮಾಡಿದೀವಿ. ಈಗ ಏನ್ ಮಾಡೋಣ ಅಂತಂದ್ರೆ, ಇದಕ್ಕೆ ಇಕ್ವೇಶನ್ 4 ತಗೊಳ್ಳೋಣ. ಸೊ ನಾವು ಇಕ್ವೇಶನ್ 4 ಪ್ಲಸ್ ಇಕ್ವೇಶನ್ 2, 4 ಮತ್ತು 2 ಅನ್ನ ಆಡ್ ಮಾಡೋಣ. 4 plus 2 ಆಡ್ ಮಾಡಿದೀವಿ, ಈ ತರ ಸಿಗ್ತಾ ನೋಡಿ. 4 ಅದ 2y ಪ್ಲಸ್ LHS ಸೈಡ್ ಅನ್ನ LHS ಸೈಡ್ ಕಡೆ ಆಡ್ ಮಾಡ್ತೀವಿ, ಪ್ಲಸ್ 2. ದಿಸ್ ಇಸ್ ಅ dy by dx is equal to 2a e raised to 3x plus 2b e raised to minus 2x and equation 2 plus
3a e raised to 3x minus 2b e raised to minus 2x. Here ಎರಡು ಟರ್ಮ್ ಸೇಮ್ ಅದ, ಒಂದು ಪ್ಲಸ್ ಅದ ಒಂದು ಮೈನಸ್ ಅದ, ಕ್ಯಾನ್ಸಲ್ ಮಾಡ್ತೀವಿ. ರಿಮೈನಿಂಗ್ ಟರ್ಮ್ ಏನದ 2a e raised to 3x 3a e raised to 3x. ಎರಡರದು e raised to 3x ಅದ, a ಅದ, ಸೊ ಕೋಎಫಿಷಿಯಂಟ್ ಅನ್ನು ಆಡ್ ಮಾಡ್ತೇವೆ. 2 plus 3 is 5a e raised to 3x. This is a 2y plus dy by dx. ನಾವು ಓನ್ಲಿ e raised to 3x ಅನ್ನ ಇಟ್ಟುಕೊಳ್ಳೋಣ, ಅಥವಾ a e raised to 3x ಅನ್ನ ಇಟ್ಕೊಳ್ಳೋಣ. ಎಲ್ಲಾ ಕಡೆನೂ 3 raised to ex ಅದ. ಈ y 5 ಅನ್ನ ಈ ಕಡೆ ಕಳಿಸಿದ್ವಿ, ಈ ತರ ಏನ್ ಸಿಗುತ್ತೆ ನಮಗೆ 2y plus dy by dx divided by 5 is equal to a into e raised to 3x. ಒಂದು ವ್ಯಾಲ್ಯೂ ಫೈಂಡ್ ಮಾಡಿದೀವಿ. ಸಿಮಿಲರ್ಲಿ ಇನ್ನೊಂದು ವ್ಯಾಲ್ಯೂವನ್ನ ಕ್ಯಾಲ್ಕುಲೇಷನ್ ಮಾಡೋಣ. ಇನ್ನೊಂದು ವ್ಯಾಲ್ಯೂವನ್ನ ಕ್ಯಾಲ್ಕುಲೇಷನ್ ಮಾಡಿದೀವಿ ಅಂತಂದ್ರೆ ನಮಗ ಯಾವ ವ್ಯಾಲ್ಯೂ ಬೇಕು ಅಂತಂದ್ರೆ ಈ e raised to 3x ಬೇಕು, b into e raised to 3x ಬೇಕು. ಅದಕ್ಕೆ ಏನ್ ಮಾಡೋಣ ಅಂತಂದ್ರೆ ಇಕ್ವೇಶನ್ 1 ಗೆ ಮಲ್ಟಿಪ್ಲೈ ಇಕ್ವೇಶನ್ 1 ವಿತ್ ಈಗ 2 ಮಲ್ಟಿಪ್ಲೈ ಮಾಡಿವಿ, ಇನ್ನ 3 ದಿಂದ ಮಲ್ಟಿಪ್ಲೈ ಮಾಡೋಣ. 3 then what happens, 3y is equal to 3a into e raised to 3x plus 3b e raised to minus 2x. ಓಕೆನಾ? ಇದೇನು ಇಕ್ವೇಶನ್ ಬರ್ತಿಲ್ಲ, ಈ ಇಕ್ವೇಶನ್ ಗೆ ಮತ್ತೆ ಇಕ್ವೇಶನ್ 2 ಅನ್ನ ಸಬ್ಸ್ಟ್ರಾಕ್ಟ್ ಮಾಡೋಣ. ಇದಕ್ಕೆ ಇಕ್ವೇಶನ್ ಸಬ್ಸ್ಟ್ರಾಕ್ಟ್ ಮಾಡ್ತೀವಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಇಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡಬೇಕು. ಯಾಕಂದ್ರೆ ನಮಗೆ ಯಾವ ಟರ್ಮ್ ಕ್ಯಾನ್ಸಲ್ ಮಾಡಬೇಕಾಗ್ಯದ, ಈ ಟರ್ಮ್ ಅನ್ನು ಕ್ಯಾನ್ಸಲ್ ಮಾಡಬೇಕಾಗ್ಯದ. ಇಲ್ಲಿ ಮೈನಸ್ ಇತ್ತು, ಆಡ್ ಮಾಡಿದಾಗ ಈಸಿಲಿ ಕ್ಯಾನ್ಸಲ್ ಆಗೋಯ್ತು. ಈಗ ಮೈನಸ್ ಮಾಡಿದೀವಿ ಅಂತಂದ್ರೆ ಈ ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಕ್ವೇಶನ್ 5 ಮೈನಸ್ ಇಕ್ವೇಶನ್ 2, ಇಕ್ವೇಶನ್ 5 ಮೈನಸ್ ಇಕ್ವೇಶನ್ 2. then what happens, 3y minus equation 2 is dy by dx, which is equal to 5 is 3a e raised to 3x plus 3b e raised to minus 2x, as it is minus of equation 2 3a e raised to 3x minus 2b e raised to minus 2x. ಇಲ್ಲಿ ಬ್ರಾಕೆಟ್ ಯಾಕೆ ಹಾಕೋತೀವಿ, ಯಾಕಂದ್ರೆ ಹಿಂದೆ ನಮಗೆ ಮೈನಸ್ ಬೇಕಾಗ್ಯದ, ಮೈನಸ್ ಅದ ಅದಕ್ಕಾಗಿ. ಸೊ ಸಿಂಪ್ಲಿಫೈ ಮಾಡಿ 3a e raised to 3x plus 3b e raised to minus 2x. ಮೈನಸ್ ಅನ್ನ ಮಲ್ಟಿಪ್ಲೈ ಮಾಡೋಣ, ಮೈನಸ್ ಇಂಟು ಪ್ಲಸ್ ಮೈನಸ್ 3a e raised to 3x minus into minus plus 2b e raised to minus 2x. ನೋಡಿ, ಈ ಮೊದಲ ಟರ್ಮ್ ಅನ್ನ ಆಮೇಲೆ ಈ ಟರ್ಮ್ ಅನ್ನ ಅಬ್ಸರ್ವ್ ಮಾಡಿ, ಎರಡೂ ಸೇಮ್ ಅದ, ಒಂದು ಪ್ಲಸ್ ಅದ ಒಂದು ಮೈನಸ್ ಅದ, ಸೊ ಕ್ಯಾನ್ಸಲ್ ಮಾಡ್ತೀವಿ. ರಿಮೈನಿಂಗ್ ಟರ್ಮ್ ಅನ್ನ ಎರಡು ಟರ್ಮ್ ಸೇಮ್ ಅದ, ಆಡ್ ಮಾಡಿಬಿಡೋಣ. 5b e raised to minus 2x. This is a 3y minus dy by dx. ನಮಗೆ ಓನ್ಲಿ ಇದಷ್ಟೇ ಬೇಕು ಅಂದ್ರೆ 5 ಈ ಕಡೆ ತಗೊಳ್ಳೋಣ, 3y minus dy by dx, this whole divided by 5, which is equal to b into e raised to minus 2x. ಈ ಎರಡು ವ್ಯಾಲ್ಯೂಸ್ ಏನು ಸಿಕ್ಕಿದಾವಲ್ಲ ನಮಗ, a raised to a into e raised to 3x and b into e raised to 2x, ಆ ಎರಡು ವ್ಯಾಲ್ಯೂಸ್ ಅನ್ನ ಇಕ್ವೇಶನ್ 1 ಅಲ್ಲಿ ಹಾಕಿ ಸಿಂಪ್ಲಿಫೈ ಮಾಡೋಣ. then we will get the required differential equation. Observe that one. Y is equal to equation 1, y equal to a into e raised to 3x. a into e raised to 3x, it means what? This one, 2y plus e dy by dx ಅನ್ನ ನಾನು y dash ಅಂತ ತಗೋತೀನಿ. ಇಲ್ಲಿ
y dash divided by 5 plus b into e raised to minus 2x b into e raised to minus 2x ಅಂದ್ರೆ ಏನು ಅದ ಈ ಟರ್ಮ್ ಅದ 3y minus y dash 3y minus y dash divided by 5 ಅದ ನೋಡಿ ಏನಾದರೂ ಸಿಂಪ್ಲಿಫಿಕೇಶನ್ ಮಾಡಲಿಕ್ಕೆ ಮತ್ತೆ ಪಾಸಿಬಲ್ ಇದೆ ಏನು ನಮಗೆ ಎರಡು ವ್ಯಾಲ್ಯೂಸ್ ಅನ್ನು ಬಂದವ ಎರಡು ವ್ಯಾಲ್ಯೂಸ್ ಅನ್ನು ರಿಪ್ಲೇಸ್ ಮಾಡಿದೀವಿ so we can replace both the values so the simplification ಏನಾಗುತ್ತೆ ಅಬ್ಸರ್ವ್ ಮಾಡಿದ್ವಿ ಡಿನಾಮಿನೇಟರ್ ಸೇಮ್ ಅದ 5 5 ಅದ y dash ಕ್ಯಾನ್ಸಲ್ ಆಗಿ ಹೋಗ್ತಾವ 2 + 3 5y ಆಗುತ್ತೆ 5y divided by 5 ಕ್ಯಾನ್ಸಲ್ ಆಯ್ತು ಓನ್ಲಿ y by y ಎಷ್ಟು ಉಳಿತದ y equal to y ಅಂದ್ರೆ ಈ ಎರಡು ವ್ಯಾಲ್ಯೂಗಳನ್ನು ನಾವು ಏನು ಫೈಂಡ್ ಮಾಡಿದೀವಿ ಇವು ಕರೆಕ್ಟ್ ಅದಾವ ಈ ವ್ಯಾಲ್ಯೂಸ್ ಅನ್ನ ಏನ್ ಮಾಡಬೇಕು ಅಂದ್ರೆ ಆಕ್ಚುಲಿ ನಮಗೆ ಬೇಕಾದೇನು ಡಿಫರೆನ್ಷಿಯಲ್ ಈಕ್ವೇಷನ್ ಬೇಕಾಗದ ಸೊ ಡಿಫರೆನ್ಷಿಯಲ್ ಈಕ್ವೇಷನ್ ಎಲ್ಲಿ ಫೈಂಡ್ ಮಾಡಿದೀವಿ ಸೆಕೆಂಡ್ ಆರ್ಡರ್ ಇಲ್ಲದ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಈಕ್ವೇಷನ್ ಇಲ್ಲದಲ್ಲ ಈ ಈಕ್ವೇಷನ್ 3 ಅಲ್ಲಿ ಈ AE ಅನ್ನ ಆಮೇಲೆ BE ಅನ್ನ ರಿಪ್ಲೇಸ್ ಮಾಡೋಣ ಫ್ರಮ್ ದ calculated values so I want to take that equation now from 3 then what happens say d square y by dx square ಅನ್ನು ನಾನು ಇಲ್ಲಿ y double dash ಅಂತ ತಗೋತೇನೆ which is equal to 9 into ae raised to 3x ಅದ ae raised to 3x ಅಂದ್ರೆ ಈ ಟರ್ಮ್ ಅನ್ನು ತಗೋತೇನೆ 2y plus y dash divided by 5 plus 4 into b e raised to minus 2x ಅದ ಅದನ್ನ ನಾನು ಇಲ್ಲಿ 3y minus y dash divided by 5 ಅದ just simplify ಮಾಡಿ ನಮಗ ಏನಾದರೂ ಒಂದು ವ್ಯಾಲ್ಯೂ ಸಿಗ್ತದ see here 5 double dash ಎರಡಕ್ಕೂ ಡಿನಾಮಿನೇಟರ್ ಸೇಮ್ ಅದ so 9 ಅನ್ನ ಮಲ್ಟಿಪ್ಲೈ ಮಾಡೋಣ 9 into 2 18y plus 9y dash plus 4 into 3 12y minus 4y dash this whole divided by 5 cross multiplication ಮಾಡಿದೀವಿ ಅಂದ್ರೆ 5 double dash is equal to 18y plus 12y add this to 18 plus 12 that is a 30y 9y dash minus 4y dash that is a 5y dash so rewrite this equation 5y double dash ಈ ಕಡೆ ತಗೊಳ್ರಿ minus 5y dash minus 30y is equal to 0 this is a required equation of a differential equation required a differential equation so ಒಂಚೂರು ನೀಟಾಗಿ ಸಿಂಪ್ಲಿಫೈ ಮಾಡಿ everything will get y into y is equal to a into e raised to 3x plus b into e raised to minus 2x differential equation is this one only so this is a required equation ಇಷ್ಟ ಕಂಪ್ಲೀಟ್ ಮಾಡಿ ನಡೀತಾ otherwise see one more term here 5 is common for all the term 5 ಕಾಮನ್ ಅದಲ್ಲ ಸೊ 5 ಅನ್ನ ಕಾಮನ್ ತೆಗೆದ್ವಿ ಅಂತಂದ್ರೆ ಮತ್ತೊಂದು ಟರ್ಮ್ ನಮಗೆ ಸಿಗಬಹುದು ಏನು ಸಿಗುತ್ತೆ ಅಂದ್ರೆ y double dash minus y dash 5 6 30 that is a 6y is equal to 0 है ना ಏನಾದರೂ ಕಾಮನ್ ಟರ್ಮ್ ಇತ್ತು ಅಂತಂದ್ರೆ ಕಾಮನ್ ಕೂಡ ತಗೋತೀವಿ ದಟ್ ಲೈಕ್ ಕ್ವೆಶ್ಚನ್ ನಂಬರ್ 4 y equal to e raised to 2x in the bracket a plus bx take the given equation as equation number 1 now differentiate with respect to x here also a and b are two arbitrary constant ಎರಡು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಟರ್ಮ್ಸ್ ಅದಾವ ಅಂತಂದ್ರೆ ನಮಗೆ 2 ಟೈಮ್ಸ್ ಡಿಫರೆನ್ಶಿಯೇಟ್ ಮಾಡಬೇಕಾ ಇಲ್ಲಿ ಒಂದ್ಸರಿ ಡಿಫರೆನ್ಶಿಯೇಟ್ ಮಾಡ್ತೀನಿ ಅಬ್ಸರ್ವ್ ಮಾಡಿ y dash is equal to u into phi formula okay u into phi for these two product rule apply here formula is what d by dx u phi is equal to
u v dash plus v u dash. So by using that formula, write this e raised to 2x as it is. Differentiate with respect to x. A is a constant term 0 plus bx derivative is a b plus write a bracket term as it is a plus bx, differentiate that e raised to 2x, that is a 2 into e raised to 2x. Simplify ಮಾಡಿ once again. E raised to 2x, take common out, e raised to 2x in the bracket. Here a multiply this 2 with a and b, okay na? So that is a 2a plus 2bx and ಇಲ್ಲಿ multiply ಮಾಡೋ necessary ಇಲ್ಲ. Write this b as it is plus b. This is a y dash. Take equation number 2. ಸೊ ಇಲ್ಲಿ ಇಕ್ವೇಶನ್ 1 ಅಂಡ್ 2 ಏನ್ ಸಿಕ್ಕದಲ್ಲ, ಈ ಎರಡು ಇಕ್ವೇಶನ್ ನ ಯೂಸ್ ಮಾಡಿಕೊಂಡು ಯಾವ್ದಾದ್ರೂ ಒಂದು ಟರ್ಮ್ ಕ್ಯಾನ್ಸಲ್ ಮಾಡ್ಲಿಕ್ಕೆ ಪಾಸಿಬಲ್ ಇದೆನಾ? ಬಿಕಾಸ್ ನಮ್ಮ ಏಮ್ ಏನು, ಓನ್ಲಿ ಎ ಅಂಡ್ ಬಿ ಅನ್ನ ರಿಮೂವ್ ಮಾಡ್ಬೇಕ, ಆರ್ಬಿಟ್ರಿ ಕಾನ್ಸ್ಟೆಂಟ್ ಅನ್ನ ರಿಮೂವ್ ಮಾಡಬೇಕು. ಸೊ ಹಾಗಾದ್ರೆ ಹೇಗೆ ರಿಮೂವ್ ಮಾಡ್ತೀವಿ? ಎರಡನ್ನೂ ಸಬ್ಸ್ಟ್ರಾಕ್ಷನ್ ಮಾಡಬಹುದಾ? ಬಟ್ ಸಬ್ಸ್ಟ್ರಾಕ್ಷನ್ ಮಾಡ್ಕೋಬೇಕಾದ್ರೆ ಇಲ್ಲಿ 2bx ಇದೆ, ಇಲ್ಲಿ ಓನ್ಲಿ bx ಅದೇನಾ? ಹಾಗಾದ್ರೆ ಇಕ್ವೇಶನ್ 1 ಗೆ ಏನ್ ಮಾಡೋಣ ಅಂತಂದ್ರೆ 2 ಅನ್ನ ಮಲ್ಟಿಪ್ಲೈ ಮಾಡೋಣ. ಇಕ್ವೇಶನ್ 1 ಗೆ 2 ಅನ್ನ ಮಲ್ಟಿಪ್ಲೈ ಮಾಡೋಣ. ಏನಾಗುತ್ತೆ? 2y is equal to 2 ಅನ್ನ ಇನ್ಸೈಡ್ ತಗೋತೀನಿ ನಾನು ಡೈರೆಕ್ಟ್ಲಿ. e raised to 2x in the bracket 2a plus 2bx. ಈಗ ಇವೆರಡು ಇಕ್ವೇಶನ್ ಅನ್ನ ಏನ್ ಮಾಡಬಹುದು ಅಂತಂದ್ರೆ ಸಬ್ಸ್ಟ್ರಾಕ್ಷನ್ ಮಾಡಬಹುದು. ನೋಡಿ, ಸಬ್ಸ್ಟ್ರಾಕ್ಷನ್ ಮಾಡಿದ್ವಿ ಈ ತರ ಈಸಿಲಿ ನಮಗೆ ಸಿಂಪ್ಲಿಫಿಕೇಶನ್ ಮಾಡಬಹುದು. ಏನೇನು ಸಿಂಪ್ಲಿಫಿಕೇಶನ್ ಮಾಡಬಹುದು ನೋಡಿ. ಇಲ್ಲಿ y ಡ್ಯಾಶ್ ಅದ, ಇಲ್ಲಿ 2y ಅದ. ಇವೆರಡೂ ಸಿಂಪ್ಲಿಫಿಕೇಶನ್ ಮಾಡೋಣ. ಹೇಗೆ? ಅಬ್ಸರ್ವ್ ಹಿಯರ್. ಇಕ್ವೇಶನ್ 2 minus equation this one, you take this one 3, 2 minus 3, then what happens? Y dash minus 2y is equal to e raised to 2x in the bracket 2a plus 2bx plus b minus this term e raised to 2x 2a plus 2bx. ಎರಡು ಕಡೆ e raised to 2x ಕಾಮನ್ ಅದ, ತಗೊಳ್ಳಿ. 2a minus 2bx minus plus b ಮೈನಸ್ ಅನ್ನ ಮಲ್ಟಿಪ್ಲೈ ಮಾಡಿ e raised to 2x ನ ಹೊರಗಡೆ ಬರ್ತೀವಿ. ರಿಮೈನಿಂಗ್ ಟರ್ಮ್ ಏನು ಉಳಿತೀವಿ? ಎರಡು ಟರ್ಮ್ ಅದಾವೆ, ಎರಡು ಟರ್ಮ್ ಮೈನಸ್ ಮಲ್ಟಿಪ್ಲೈ ಮಾಡಿ minus 2a minus 2bx. minus 2bx minus plus 2bx ಕ್ಯಾನ್ಸಲ್ ಆಯಿತು, minus 2a plus 2a ಕ್ಯಾನ್ಸಲ್ ಆಗೋಯ್ತು. ಉಳಿದಿರೋದು ಓನ್ಲಿ b ಮಾತ್ರ ಉಳಿದದ. b into e raised to 2x. this is a y dash minus 2y. y dash minus 2y is equal to b into e raised to 2x.